ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಈಸೋಫೇಗಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಈಸೋಫೇಗಸ್ ಅಂದರೆ ನಾವು ಕನ್ನಡದಲ್ಲಿ ಅನ್ನನಾಳ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಸ್ಟ್ರಕ್ಚರ್ ಆಫ್ ಫ್ಯಾರಿಂಗ್ಸ್ ಬಗ್ಗೆ ನಾವು ರೆಸ್ಪಿರೇಟರಿ ಸಿಸ್ಟಮ್ದಲ್ಲಿ ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ಅದು ನೋಡಿಲ್ಲ ಅಂದರೆ ನೀವು ನೋಡಬಹುದು. ಓಕೆ, ಸೊ ಈ ಡೈಜೆಸ್ಟಿವ್ ಸಿಸ್ಟಮ್ ಪಾರ್ಟ್ ಇದೆ. ಓಕೆ, ಈಸೋಫೇಗಸ್ ಏನಿದೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪಾರ್ಟ್ ಇದೆ. ಸೊ ಫಸ್ಟ್ ನೋಡೋಣ ಈಸೋಫೇಗಸ್ ಅಂದರೆ ಏನು. ದಿ ಈಸೋಫೇಗಸ್ ಈಸ್ ಅ ಮಸ್ಕುಲಾರ್ ಟ್ಯೂಬ್. ಹೌದು ಸರ್, ಈಸೋಫೇಗಸ್ ಏನಿದೆ ಒಂದು ಮಸ್ಕುಲಾರ್ ಟ್ಯೂಬ್ ಇದೆ. ಓಕೆ, ದಟ್ ಕನೆಕ್ಟ್, ಅದು ಏನು ಕನೆಕ್ಟ್ ಮಾಡುತ್ತೆ ಸರ್, ಫ್ಯಾರಿಂಗ್ಸ್ ಟು ಸ್ಟಮಕ್. ಹೌದು ಸರ್, ಅದು ಏನು ಮಾಡ್ತಾ ಇದೆ, ನಮ್ಮ ಫ್ಯಾರಿಂಗ್ಸನ್ನು ನಮ್ಮ ಸ್ಟಮಕ್ಕಿಗೆ ಕನೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಆ ಟ್ಯೂಬ್ ಏನಿದೆ ಈಸೋಫೇಗಸ್ ಅಂತ ಹೇಳ್ತೀವಿ. ಓಕೆ, ಯಾವ ಟ್ಯೂಬ್ ಇದೆ ಸರ್, ಅದು ಮಸ್ಕ್ಯುಲಾರ್ ಟ್ಯೂಬ್ ಇದೆ. ಓಕೆ, ಏನು ಮಾಡ್ತಾ ಇದೆ, ದಟ್ ಕನೆಕ್ಟ್ಸ್ ದಿ ಫ್ಯಾರಿಂಗ್ಸ್ ಟು ಸ್ಟಮಕ್. ಏನು ಮಾಡ್ತಾ ಇದೆ ಸರ್, ಫ್ಯಾರಿಂಗ್ಸಿಂದ ನಮ್ಮ ಸ್ಟಮಕ್ಗೆ ಕನೆಕ್ಟ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇಟ್ಸ್ ಅ ಪ್ರೈಮರಿ ಫಂಕ್ಷನ್ ಈಸ್ ಟು ಟ್ರಾನ್ಸ್ಪೋರ್ಟ್ ಫುಡ್. ಹೌದು ಸರ್, ಇದ್ರ ಕೆಲಸ ಏನಿದೆ ಅಂತ ಕೇಳಿದಾಗ, ಪ್ರೈಮರಿ ಫಂಕ್ಷನ್ ಏನಿದೆ ಅಂತ ಕೇಳಿದಾಗ ಟ್ರಾನ್ಸ್ಪೋರ್ಟ್ ಫುಡ್. ಓಕೆ, ಏನು ಮಾಡುತ್ತೆ ಸರ್, ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಎಲ್ಲಿಂದ ಎಲ್ಲಿಗೆ ಮಾಡುತ್ತೆ ಸರ್, ಫ್ರಮ್ ಫ್ಯಾರಿಂಗ್ಸ್ ಟು ಸ್ಟಮಕ್. ಎಲ್ಲಿಂದ ಮಾಡುತ್ತೆ ಸರ್, ಫ್ಯಾರಿಂಗ್ಸ್ನಿಂದ ನಮ್ಮ ಸ್ಟಮಕ್ಕನ್ನು ಫುಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆ್ಯಂಡ್ ಲಿಕ್ವಿಡ್ ಥ್ರೂ ದಿ ಪೆರಿಸ್ಟಾಲ್ಸಿಸ್. ಹೌದು ಸರ್, ಫುಡ್ ಮತ್ತು ಲಿಕ್ವಿಡನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸ ಇದೆ. ಎಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ, ನಮ್ಮ ಫ್ಯಾರಿಂಗ್ಸಿಂದ ನಮ್ಮ ಸ್ಟಮಕ್ ತನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ ಥ್ರೂ ದಿ ಪೆರಿಸ್ಟಾಲ್ಸಿಸ್. ಓಕೆ, ಪೆರಿಸ್ಟಾಲ್ಸಿಸ್ ಅಂದರೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಏನಾಗುತ್ತೆ, ಮೂವ್ಮೆಂಟ್. ಸೊ ಆ ಫುಡ್ಡನ್ನು ಮುಂದುಗಡೆ ಪುಷ್ ಮಾಡೋಕ್ಕೆ ನಮ್ಮ ಈಸೋಫೇಗಸಲ್ಲಿ ಮೂವ್ಮೆಂಟ್ ಆಗುತ್ತೆ. ಆ ಮೂಮೆಂಟನ್ನು ನಾವು ಪೆರಿಸ್ಟಾಲ್ಸಿಕ್ ಅಂತ ಹೇಳ್ತೀವಿ, ಅಥವಾ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಮುಂದೆ ವಿಡಿಯೋದಲ್ಲಿ ನಾವು ನೋಡೋಣ ಪೆರಿಸ್ಟಾಲ್ಸಿಸ್ ಅಂದರೆ ಏನು ಅಂತ. ಓಕೆ, ಸೊ ನೆಕ್ಸ್ಟ್ ಲೆಂತ್ ನೋಡಿದರೆ ನಾವು, ಸೊ ಲೆಂತ್ ಆಫ್ ದಿ ಈಸೋಫೇಗಸ್ ನೋಡಿದರೆ ಅಪ್ರಾಕ್ಸಿಮೇಟ್ಲಿ 25.4 ಸೆಂಟಿಮೀಟರ್ ಇರುತ್ತೆ. ಓಕೆ, ಎಷ್ಟಿರುತ್ತೆ, 25.4 ಸೆಂಟಿಮೀಟರ್, ಅಥವಾ ನಾವು ಹೇಳ್ಬೋದು 10 ಇಂಚಸ್. ಓಕೆ, 10 ಇಂಚಸ್ ಇರ್ಬೋದು. ಓಕೆ, ನೆಕ್ಸ್ಟ್ ಡಯಾಮೀಟರ್ ನಾವು ನೋಡಿದಾಗ ಅರೌಂಡ್ 2 ಸೆಂಟಿಮೀಟರ್. ಓಕೆ, ಡಯಾಮೀಟರ್ ಎಷ್ಟಿದೆ ಸರ್, 2 ಸೆಂಟಿಮೀಟರ್ ಡಯಾಮೀಟರ್ ಇದೆ. ಓಕೆ, ಲೆಂತ್ ಎಷ್ಟಿದೆ, 25 ಸೆಂಟಿಮೀಟರ್ ಇದೆ. ಡಯಾಮೀಟರ್ 2 ಸೆಂಟಿಮೀಟರ್ ಇದು ಪ್ರೆಸೆಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಲೊಕೇಶನ್ ನಾವು ನೋಡಿದಾಗ, ಸರ್ ಲೊಕೇಶನ್ ಎಲ್ಲಿರುತ್ತೆ ಅಂತ ಕೇಳಿದಾಗ, ಎಕ್ಸ್ಟೆಂಡ್ ಫ್ರಮ್ ಫ್ಯಾರಿಂಗ್ಸ್. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಅದು, ಎಸ್ ಸರ್, ಫ್ಯಾರಿಂಗ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ ಎಟ್ C6 ಲೆವೆಲ್. ಓಕೆ, C6 ಲೆವೆಲ್ ಅಂದರೆ ನಮ್ಮ ಬೆನ್ಮೂಳೆ ಇರುತ್ತೆ ಅಲ್ಲ, ಬೆನ್ಮೂಳೆದಲ್ಲಿ ಸರ್ವೈಕಲ್ 6 ಬೋನ್ ಅಂತ ಇರುತ್ತೆ. ಓಕೆ, ಬೆನ್ಮೂಳೆಯಲ್ಲಿ ಬೋನ್ ಇರ್ತವೆಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ಬೋನ್ ಇರ್ತವೆ ಸರ್. ಓಕೆ, ಸೊ ಭಾಳಷ್ಟು ಬೋನ್ ಇರ್ತವೆ ಎಟ್ C6. ಓಕೆ, C6 ಲೆವೆಲಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಎಟ್ ಕ್ರೀಕಾಯ್ಡ್ ಕಾರ್ಟಿಲೇಜ್. ಹೌದು ಸರ್, ಎಲ್ಲಾಗುತ್ತೆ, ಕ್ರೀಕಾಯ್ಡ್ ಕಾರ್ಟಿಲೇಜ್. ಕ್ರೀಕಾಯ್ಡ್ ಕಾರ್ಟಿಲೇಜ್ ಅಂದರೆ ನಾವು ಲ್ಯಾರಿಂಗ್ಸ್ ಓದೋ ಸಮಯದಲ್ಲಿ ನೋಡಿದ್ದೀವಿ, ಕ್ರೀಕಾಯ್ಡ್ ಕಾರ್ಟಿಲೇಜ್ ಇರುತ್ತೆ. ಆ ಪ್ಲೇಸಲ್ಲೇ ಇದು ಸ್ಟಾರ್ಟ್ ಆಗುತ್ತೆ, ಅದರ ಲೆವೆಲಲ್ಲೇ ಇದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಕ್ಸ್ಟೆಂಡ್ ಟು ಸ್ಟಮಕ್. ಹೌದು ಸರ್, ಫ್ಯಾರಿಂಗ್ಸಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಟಮಕ್ ತನಕ ಎಂಡ್ ಆಗುತ್ತೆ ಎಟ್ T11. ಹೌದು ಸರ್, ಥೊರ್ಯಾಸಿಕ್ ಲೆವೆಲ್ ಅಂದರೆ ಮತ್ತು ನಮ್ಮ ಬೆನ್ನುಮೂಳೆಯಲ್ಲಿ ಬೋನ್ ಇರುತ್ತೆ. ಓಕೆ, T1 T2 T3 ಹೀಗೆ 12 ಬೋನ್ ಇರ್ತವೆ. T12 ಇರ್ತವೆ. ಓಕೆ, ಎಷ್ಟಿರ್ತವೆ ಸರ್, T12 ಇರ್ತವೆ. ಸೊ T12ರಲ್ಲಿ T11 ಇದು ಬಂದು ಎಂಡ್ ಆಗುತ್ತೆ. ಓಕೆ, ಈಸೋಫೇಗಸ್ ಸ್ಟಾರ್ಟ್ ಆಗೋದಲ್ಲಿ ಅಟ್ C6. ಓಕೆ, ಎಲ್ಲಾಗ್ತಾ ಇದೆ ಸರ್, C6ಇಂದ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ನಮ್ಮ T11 ಇದು ಏನಾಗ್ತಾ ಇದೆ ಸರ್, ಅಲ್ಲಿ ಎಂಡ್ ಆಗ್ತಾ ಇದೆ. ಓಕೆ, ಎಟ್ ಕಾರ್ಡಿಯಕ್ ಆರಿಫೇಸ್. ಓಕೆ, ಎಲ್ಲಾಗ್ತಾ ಇದೆ ಸರ್, ಕಾರ್ಡಿಯಕ್ ಆರಿಫೇಸ್ ಹತ್ರ ಇದು ಏನಾಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪಾತ್ವೇ. ಓಕೆ, ಸೊ ಪಾತ್ವೇ ಏನು ಮಾಡ್ತಾ ಇದೆ, ಇದ್ರ ಹೇಗೆ ಹಾದಿ ಇದೆ, ಇದ್ರ ದಾರಿ ಹೇಗಿದೆ ಅಂತ ನಾವು ಕೇಳಿದಾಗ, ಪಾಸಸ್ ಡೌನ್ವರ್ಡ್ಸ್ ಥ್ರೂ ದಿ ಮೀಡಿಯಾಸ್ಟೀನಮ್. ಹೌದು ಸರ್, ಮೀಡಿಯಾಸ್ಟೀನಮ್ ಅಂದರೆ ನಿಮಗೆ ಗೊತ್ತಿರ್ಬೋದು, ದಿ ಸ್ಪೇಸ್ ಬಿಟ್ವೀನ್ ದಿ ಲಂಗ್ಸ್. ಹೌದು ಸರ್, ಇದು ಕೂಡ ನಮ್ಮ 2 ಲಂಗ್ಸ್ಗಳ ಮಧ್ಯದಿಂದ ಹೋಗುತ್ತೆ. ಓಕೆ, ಪಾತ್ವೇ ಹೇಗಿದೆ ಸರ್, ಡೌನ್ವರ್ಡ್ಸ್ ಹೋಗುತ್ತೆ. ಓಕೆ, ಹೇಗೆ ಹೋಗುತ್ತೆ, ಡೌನ್ವರ್ಡ್ಸ್ ಹೋಗುತ್ತೆ ಥ್ರೂ ದಿ ಮೀಡಿಯಾಸ್ಟೀನಮ್. ಓಕೆ, ಮೀಡಿಯಾಸ್ಟೀನಮಿಂದ ಇದು ಕೆಳಗಡೆ ಹೋಗುತ್ತೆ. ಅಂದರೆ ಸೊ ಈ ಕಡೆ ಒಂದು ಲಂಗ್ ಇದೆ ಸರ್, ಮತ್ತು ಈ ಕಡೆ ಲಂಗ್ ಇದೆ. ಸೊ ಇವೆರಡರ ನಡು ಸ್ಪೇಸ್ ಇದೆಲ್ಲ, ಇದೇನಿದೆ ಮೀಡಿಯಾಸ್ಟೀನಮ್. ಓಕೆ, ಸೊ ಇಲ್ಲಿಂದ ಅದು ಡೌನ್ವರ್ಡ್ಸ್ ಹೋಗುತ್ತೆ. ಓಕೆ, ಮೀಡಿಯಾಸ್ಟೀನಮ್ ಆಫ್ ಥೊರ್ಯಾಕ್ಸ್. ಹೌದು ಸರ್, ಥೊರ್ಯಾಸಿಕ್ ಕ್ಯಾವಿಟಿಯಲ್ಲಿ ಏನಿರುತ್ತೆ, ನಮ್ಮ ಮೀಡಿಯಾಸ್ಟೀನಮ್ ಇರುತ್ತೆ, ಅದರಿಂದ ಇದು ಕೆಳಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಸಸ್ ದಿ ಡಯಾಫ್ರಮ್ ಎಟ್ ಈಸೋಫೇಗಸ್ ಹಿಯಟಲ್. ಹೌದು ಸರ್, ಇದು ಏನಾಗುತ್ತೆ, ನಮ್ಮ ಡಯಾಫ್ರಮ್ ಇದೆಲ್ಲ. ಓಕೆ, ಡಯಾಫ್ರಮಿಂದ ಕೆಳಗಡೆ ಹೋಗುತ್ತೆ. ಓಕೆ, ಎಟ್ ಈಸೋಫೇಜಿಯಲ್ ಹಿಯಟಸ್ ಅಂತ ಹೇಳ್ತೀವಿ. ಓಕೆ, ಎಂಟರ್ಸ್ ಟು ದಿ ಅಬ್ಡಾಮಿನಲ್ ಕ್ಯಾವಿಟಿ. ಹೌದು ಸರ್, ನಾವಿಲ್ಲಿ ನೋಡ್ಬೋದು ಮೇಲ್ಗಡೆ ಏನಿದೆ, ಲಂಗ್ಸ್ ಇದ್ದಾವೆ. ಓಕೆ, ಸೊ ಅವೆರಡರ ಮಧ್ಯದಲ್ಲಿ
ನಮ್ಮ ಈಸೋಫೇಗಸ್ ಬರ್ತಾ ಇದೆ. ಓಕೆ, ಈಸೋಫೇಗಸ್ ಬಂತು ಸರ್. ಜಸ್ಟ್ ನಮ್ಮ ಲಂಗ್ಸ್ ಕೆಳಗಡೆ ಏನು ಪ್ರೆಸೆಂಟ್ ಇರುತ್ತೆ, ಇಲ್ಲಿ ಪ್ರೆಸೆಂಟ್ ಇರುತ್ತೆ ನಮ್ಮ ಡೋಮ್ ಶೇಪ್ಡ್ ಬೋನ್. ಅದನ್ನು ನಾವು ಏನಂತ ಹೇಳ್ತೀವಿ, ಡೋಮ್ ಶೇಪ್ಡ್ ಬೋನನ್ನು ನಾವು ಅದನ್ನು ಡಯಾಫ್ರಾಮ್ ಅಂತ ಹೇಳ್ತೀವಿ. ಸೊ ಡಯಾಫ್ರಾಮಿಂದ ಕೂಡ ಇದು ಕೆಳಗಡೆ ಬರುತ್ತೆ. ಓಕೆ, ಡಯಾಫ್ರಾಮಿಂದ ಕೂಡ ಕೆಳಗಡೆ ಬಂದು ಇಲ್ಲಿ ನಮ್ಮ ಸ್ಟಮಚ್ಗೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಮೇಲ್ಗಡೆ ಇರೋದು, ಸೊ ಈ ಮೇಲ್ಗಡೆ ಇರೋದು ನಮ್ಮ ಥೊರಾಸಿಕ್ ಕ್ಯಾವಿಟಿ. ಓಕೆ, ಸೊ ಥೊರಾಸಿಕ್ ಕ್ಯಾವಿಟಿಯಿಂದ ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಎಂಟರ್ ಆಗುತ್ತೆ. ಓಕೆ, ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಇದು ಎಂಟರ್ ಆಗುತ್ತೆ ಥ್ರೂ ದಿ ಡಯಾಫ್ರಾಮ್. ಓಕೆ, ಡಯಾಫ್ರಾಮ್. ಸೊ ನಾವಿಲ್ಲಿ ನೋಡಿದಾಗ ಇದೇನಿದೆ ಸರ್, ಡೋಮ್ ಶೇಪ್ಡ್. ಓಕೆ, ಇದೇನಿದೆ ನಮ್ಮ ಡಯಾಫ್ರಾಮ್ ಇದೆ. ಓಕೆ, ಇದೇನಿದೆ ಡಯಾಫ್ರಾಮ್ ಇದೆ. ಸೊ ಇಲ್ಲಿ ನಿಮ್ಮೊಂದು ಹೋಲ್ ಕಾಣಿಸ್ತಾ ಇರ್ಬೋದು, ಈಸೋಫೇಗಸ್ಗೋಸ್ಕರ ಒಂದು ಹೋಲ್ ಇದೆ. ಸೊ ಆ ಹೋಲನ್ನು ನಾವು ಹಿಯಟಸ್ ಅಂತ ಹೇಳ್ತೀವಿ, ಅಥವಾ ಈಸೋಫೇಜಿಯಲ್ ಹಿಯಟಸ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಕೆಳಗಡೆ ಇರೋದು ಆಬ್ಡೋಮಿನಲ್ ಕ್ಯಾವಿಟಿ, ಮೇಲ್ಗಡೆ ಇರೋದು ನಮ್ಮ ಥೊರಾಸಿಕ್ ಕ್ಯಾವಿಟಿ. ಓಕೆ, ನೆಕ್ಸ್ಟ್ ಐ ಥಿಂಕ್ ನಿಮಗೆ ಪಾತ್ವೇ ಅರ್ಥ ಆಗಿರ್ಬೋದು. ಎಲ್ಲಿಂದ ಬರುತ್ತೆ ಸರ್, ಮೀಡಿಯಸ್ಟೀನಮಿಂದ ಬರುತ್ತೆ, ನಮ್ಮ ಡಯಾಫ್ರಾಮಿಂದ ಕೆಳಗಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ಸ್ ಆಫ್ ದಿ ಈಸೋಫೇಗಸ್. ಹೌದು ಸರ್, ಇದು ನೀವು ನೆನಪಿಡಬೇಕು, ಪಾರ್ಟ್ಸ್ ಆಫ್ ದಿ ಈಸೋಫೇಗಸಲ್ಲಿ ನಾವು ನೋಡಿದಾಗ 3 ಪಾರ್ಟ್ಸ್ ಬರ್ತವೆ. ಒಂದು ಸರ್ವೈಕಲ್ ಪಾರ್ಟ್ ಬರುತ್ತೆ, ಥೊರಾಸಿಕ್ ಪಾರ್ಟ್ ಆ್ಯಂಡ್ ನಮ್ಮದು ಅಬ್ಡಾಮಿನಲ್ ಪಾರ್ಟ್ ಬರುತ್ತೆ. ಓಕೆ, ಸೊ 1 by 1 ನೋಡೋಣ. ದಿ ಈಸೋಫೇಗಸ್ ಈಸ್ ಡಿವೈಡೆಡ್ ಇಂಟು 3 ರೀಜನ್ಸ್. ಹೌದು ಸರ್, 3 ರೀಜನಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ, 3 ಪಾರ್ಟಾಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಪಾರ್ಟ್ ನಾವು ನೋಡಿದಾಗ ಸರ್ವೈಕಲ್ ಪಾರ್ಟ್. ಓಕೆ, ಸೊ ಸರ್ವೈಕಲ್ ಪಾರ್ಟ್ ಅಂದರೆ ನಾವಿಲ್ಲಿ ಸ್ವಲ್ಪ ಇದನ್ನು ಡಯಾಗ್ರಾಮ್ ಹಾಕೋಣ. ಇಲ್ಲೊಂದು, ಸೊ ಇಲ್ಲಿ ನಮ್ಮ ಲಂಗ್ಸ್ ಇದೆ. ಓಕೆ, ಸೊ ಇಲ್ಲಿ ನಮ್ಮ ಲಂಗ್ಸ್ ಬಂತು. ಸೊ ಲಂಗ್ಸ್ ಜಸ್ಟ್ ಕೆಳಗಡೆ ನಾವು ನೋಡೋಣ, ಏನಿದೆ ಸರ್, ಇಲ್ಲಿ ನಮ್ಮ ಡಯಾಫ್ರಾಮ್ ಇದೆ. ಓಕೆ, ಸೊ ಮೇಲ್ಗಡೆ ಇರೋದು ಥೊರಾಸಿಕ್ ಕ್ಯಾವಿಟಿ. ಓಕೆ, ಸೊ ಬ್ಲೂ ಕಲರ್ ಇರೋದು ಏನಿದೆ ಸರ್, ಇದು ನಮ್ಮ ಥೊರಾಸಿಕ್ ಕ್ಯಾವಿಟಿ. ಸೊ ಕೆಳಗಡೆ ಇರೋದು ನಮ್ಮ ಆಬ್ಡೋಮಿನಲ್ ಕ್ಯಾವಿಟಿ. ಓಕೆ, ಸೊ ಇದು ಪರ್ಪಲ್ ಕಲರ್ ಏನಿದೆ ಅಲ್ಲ, ಇದೇನಿದೆ ನಮ್ಮ ಆಬ್ಡೋಮಿನಲ್ ಕ್ಯಾವಿಟಿ. ಓಕೆ, ಸೊ ಇದೆಲ್ಲ ಏನಿದೆ ನಮ್ಮ ಆಬ್ಡೋಮಿನಲ್ ಕ್ಯಾವಿಟಿ. ಹೌದು ಸರ್. ಸೊ ನಾವು ಇದರಲ್ಲಿ 3 ರೀಜನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸರ್ವೈಕಲ್ ಪಾರ್ಟ್. ಓಕೆ, ಸರ್ವೈಕಲ್ ಪಾರ್ಟ್ ಅಂದರೆ, ಸೊ ನಾವು ಇಲ್ಲಿ ನೋಡ್ಬೋದು, ಸೊ ಜಸ್ಟ್ ಅಬೌವ್ ದಿ ಥೊರಾಸಿಕ್ ಕ್ಯಾವಿಟಿ. ಓಕೆ, ಥೊರಾಸಿಕ್ ಕ್ಯಾವಿಟಿ ಆಗಿದ್ಮೇಲೆ ಸ್ವಲ್ಪ ಪಾರ್ಟ್ ಇಲ್ಲಿ ನಾವು ನೋಡ್ಬೋದು, ಎಲ್ಲಿ ಪ್ರೆಸೆಂಟ್ ಇದೆ ಸರ್, ಸರ್ವೈಕಲ್ ರೀಜನ್ ಹತ್ರ ಪ್ರೆಸೆಂಟ್ ಇದೆ. ಅಂದರೆ ಹಿಂದ್ಗಡೆ ಏನಿದ್ದಾವೆ, ಸರ್ವೈಕಲ್ ಬೋನ್ ಇದ್ದಾವೆ. ನಮ್ಮ ನೆಕ್ ರೀಜನಲ್ಲಿ ಸ್ಟಾರ್ಟ್ ಆಗೋದು ನಮ್ಮ ಸರ್ವೈಕಲ್ ಈಸೋಫೇಗಸ್. ಓಕೆ, ಸರ್ವೈಕಲ್ ಪಾರ್ಟ್ ಆಫ್ ದಿ ಈಸೋಫೇಗಸ್ ಅಂತ ಹೇಳ್ತೀವಿ. ಓಕೆ, ಜಸ್ಟ್ ಅಬೌವ್ ದಿ ಸ್ವಲ್ಪ ಪಾರ್ಟ್ ನಮಗೆ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಅದು ಏನಿದೆ ನಮ್ಮ ಸರ್ವೈಕಲ್ ಪಾರ್ಟ್ ಇದೆ. ಓಕೆ, ಸೊ ಇದ್ರದ್ದು ಲೊಕೇಶನ್ನು, ಇದರಲ್ಲಿ ರಿಲೇಷನ್ಶಿಪ್ ನಾವು ನೋಡಿದಾಗ ಲೈಸ್ ಇನ್ ದಿ ನೆಕ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನಮ್ಮ ನೆಕ್ ಪಾರ್ಟಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ನೀವು ನೋಡ್ಬೋದು, ಇಲ್ಲಿ ನಮ್ಮ ನೆಕ್ ಹತ್ರನೇ ಇದು ಪ್ರೆಸೆಂಟ್ ಇದೆ, ನಮ್ಮ ಕುತ್ತಿಗೆ ಹತ್ರನೇ ಇದು ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ರಿಲೇಷನ್ಶಿಪ್. ಸೊ ರಿಲೇಷನ್ಶಿಪ್ ಅಂದರೆ ಮುಂದ್ಗಡೆ ಯಾವ ಪಾರ್ಟ್ ಇದೆ, ಹಿಂದ್ಗಡೆ ಯಾವ ಪಾರ್ಟ್ ಇದೆ ಅಂತ ನೋಡಿದಾಗ ಆ್ಯಂಟೀರಿಯರ್ಲಿ. ಹೌದು ಸರ್, ಫ್ರಂಟಿಗೆ ಏನು ಪ್ರೆಸೆಂಟ್ ಇದೆ, ಟ್ರೀಕಿಯಾ ಪ್ರೆಸೆಂಟ್ ಇರುತ್ತೆ. ಓಕೆ, ಏನಿದೆ, ಟ್ರೀಕಿಯಾ ಪ್ರೆಸೆಂಟ್ ಇದೆ. ಸೊ ಪೋಸ್ಟೀರಿಯರ್ಲಿ ಅಂದರೆ ಜಸ್ಟ್ ಹಿಂದ್ಗಡೆ, ನಮ್ಮ ಈಸೋಫೇಗಸ್ ಹಿಂದ್ಗಡೆ ಏನು ಪ್ರೆಸೆಂಟ್ ಇದೆ ಸರ್, ನಮ್ಮ ಬೆನ್ನು ಮೂಳೆ ಅಥವಾ ವರ್ಟಿಬ್ರಲ್ ಕಾಲಮ್ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಲ್ಯಾಟ್ರಲಿ ಅಂದರೆ ಸೈಡಿಗೆ ಏನು ಪ್ರೆಸೆಂಟ್ ಇದೆ, ಕೆರೋಟಿಡ್ ಶೀತ್ ಆ್ಯಂಡ್ ಇಟ್ಸ್ ಕಂಟೆಂಟ್ಸ್. ಹೌದು ಸರ್, ಕೆರೋಟಿಡ್ ಶೀತ್ ಆ್ಯಂಡ್ ಇಟ್ ಕಂಟೆಂಟ್ ಅಂದರೆ ನಮ್ಮ ಕೆರೋಟಿಡ್ ಆರ್ಟ್ರಿಯಾದಲ್ಲಿ ಅದರ ಕಂಟೆಂಟ್ಸ್ಗಳು ಅಲ್ಲಿದ್ದಾವೆ, ಕೆರೋಟಿಡ್ ಶೀತಲ್ಲಿ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ದಿ ರಿಕರೆಂಟ್ ಲ್ಯಾರಿಂಜಿಯಲ್ ನರ್ವ್ ಅಸೆಂಡ್ ಇನ್ ದಿ ಗ್ರೂವ್ ಬಿಟ್ವೀನ್ ದಿ ಟ್ರೇಕಿಯಾ ಆ್ಯಂಡ್ ಈಸೋಫೇಗಸ್. ಹೌದು ಸರ್, ಇಲ್ಲಿ ಏನು ಬರುತ್ತೆ, ಒಂದು ರಿಕರೆಂಟ್ ಲ್ಯಾರಿಂಜಿಯಲ್ ನರ್ವ್ ಬರುತ್ತೆ. ಓಕೆ, ಏನು ಬರುತ್ತೆ, ರಿಕರೆಂಟ್ ಲ್ಯಾರಿಂಜಿಯಲ್ ನರ್ವ್ ನಮ್ಮ ಟ್ರೇಕಿಯಾ ಮತ್ತು ಈಸೋಫೇಗಸ್ ಮಧ್ಯೆ ಬರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಸರ್ವೈಕಲ್ ಪಾರ್ಟ್ ಅಂದರೆ ನೀವು ಪೊಸಿಷನ್ ಅಷ್ಟೇ ನೆನಪಿಡಬೇಕು, ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ಇನ್ ದಿ ನೆಕ್, ಜಸ್ಟ್ ಅಬೌವ್ ದಿ ಥೊರಾಸಿಕ್ ಕ್ಯಾವಿಟಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಥೊರಾಸಿಕ್ ಪಾರ್ಟ್. ಓಕೆ, ಸೊ ಥೊರಾಸಿಕ್ ಪಾರ್ಟ್ ಅಂದರೆ, ಸೊ ಜಸ್ಟ್ ನಾವು ಇವಾಗ ಡಯಾಗ್ರಾಮ್ ಹಾಕಿದ್ದೀವಿ, ಎಕ್ಸ್ಟೆಂಡ್ ಥ್ರೂ ದಿ ಥೊರಾಸಿಕ್ ಕ್ಯಾವಿಟಿ. ಸೊ ಯಾವ ಪಾರ್ಟ್ ನಮ್ಮ ಥೊರಾಸಿಕ್ ಕ್ಯಾವಿಟಿದಾಗಿಲ್ಲ ಇದೆ ಅಲ್ಲ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಸೊ ನಾವು ಇಲ್ಲಿ ನೋಡ್ಬೋದು, ನಮ್ಮ ಥೊರಾಸಿಕ್ ಕ್ಯಾವಿಟಿ ಒಳಗಡೆ ಇಷ್ಟು ಪಾರ್ಟ್ ಇದೆ ಸರ್. ಹೌದು ಸರ್, ಆ ಪಾರ್ಟನ್ನು ನಾವು ಏನಂತ ಹೇಳ್ಬೋದು, ಥೊರಾಸಿಕ್ ಪಾರ್ಟ್ ಅಂತ ಹೇಳ್ಬೋದು. ಸೊ ನಾವು ರಿಲೇಷನ್ಶಿಪ್ ಇಲ್ಲಿ ನೋಡಿದಾಗ ಆ್ಯಂಟೀರಿಯರ್ಲಿ, ಸೊ ಫ್ರಂಟ್ ಸೈಡಲ್ಲಿ ಏನಿದೆ ಸರ್, ಇಲ್ಲಿ ಕೂಡ ನಮ್ಮ ಟ್ರೇಕಿಯಾ ಬರ್ತಾ ಇದೆ. ಓಕೆ, ಮತ್ತು ಲೆಫ್ಟ್ ಬ್ರೋಂಕಸ್ ಬರ್ತಾ ಇದೆ. ಏನು ಬರ್ತಾ ಇದೆ ಸರ್,
ಲೆಫ್ಟ್ ಬ್ರೋಂಕಸ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಬರ್ತಾ ಇದೆ. ಏನು ಬರ್ತಾ ಇದೆ ಸರ್? ಲೆಫ್ಟ್ ಏಟ್ರಿಯಮ್ ಬರ್ತಾ ಇದೆ. ಮತ್ತು ನಮ್ಮ ಡಯಾಫ್ರಾಮ್ ಕೂಡ ಇದರಲ್ಲಿ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಪೋಸ್ಟೀರಿಯರ್ಲಿ ಅಂದರೆ ಜಸ್ಟ್ ಹಿಂದ್ಗಡೆ ಏನು ಪ್ರೆಸೆಂಟ್ ಇದೆ ಸರ್? ಇದ್ರ ಹಿಂದ್ಗಡೆ ಕೂಡ ವರ್ಟಿಬ್ರಲ್ ಕಾಲಮ್ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಆಬ್ಡಾಮಿನಲ್ ಪಾರ್ಟ್. ಸೊ ಆಬ್ಡಾಮಿನಲ್ ಪಾರ್ಟ್ ಅಂದರೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಸ್ವಲ್ಪ ಪಾರ್ಟ್ ಬಂದು ನಮ್ಮ ಅಬ್ಡಾಮಿನಲ್ ರೀಜನ್ ಕೂಡ ಇದೆ. ಓಕೆ, ಜಸ್ಟ್ ನಮ್ಮ ಡಯಾಫ್ರಾಮ್ ಇಂದ ಜಸ್ಟ್ ಕೆಳಗಡೆ ಬಂದ ಮೇಲೆ ಇಲ್ಲಿ ಅಬ್ಡಾಮಿನಲ್ ಕ್ಯಾವಿಟಿ ಒಳಗೆ ಕೂಡ ಇದು ಪ್ರೆಸೆಂಟ್ ಇದೆ ಅಲ್ಲ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಅಬ್ಡಾಮಿನಲ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಾವು ನೋಡಿದಾಗ ಅ ಶಾರ್ಟ್ ಸೆಗ್ಮೆಂಟ್ ಲೊಕೇಟೆಡ್ ಇನ್ ದಿ ಅಬ್ಡಾಮಿನಲ್ ಕ್ಯಾವಿಟಿ. ಹೌದು ಸರ್, ಎಷ್ಟಿದೆ ಸರ್? ಚಿಕ್ಕ ಸೆಗ್ಮೆಂಟ್ ಇದೆ, ಶಾರ್ಟ್ ಸೆಗ್ಮೆಂಟ್ ಇದೆ, ಲೊಕೇಟೆಡ್ ಇನ್ ದಿ ಅಬ್ಡಾಮಿನಲ್ ಕ್ಯಾವಿಟಿ. ಎಲ್ಲಿದೆ ಸರ್? ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಅಬ್ಡಾಮಿನಲ್ ಪಾರ್ಟ್ ಆಫ್ ದಿ ಈಸೋಫೇಗಸ್ ಅಂತ ಹೇಳ್ತೀವಿ. ಓಕೆ, ಲೈಸ್ ಆನ್ ದಿ, ಎಲ್ಲಿರುತ್ತೆ ಸರ್? ಪೋಸ್ಟೀರಿಯರ್ ಸರ್ಫೇಸ್ ಆಫ್ ಲಿವರ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಕೇಳಿದಾಗ ನಮ್ಮ ಲಿವರ್ ಇರುತ್ತೆ ಅಲ್ಲ, ಅದರ ಪೋಸ್ಟೀರಿಯರ್ ಸರ್ಫೇಸ್ ಅಂದರೆ ಹಿಂದ್ ಸರ್ಫೇಸ್ ಹತ್ರ ಇದು ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ನಾವು ಏನು ಮಾಡೋಣ? ಒಂದು ಲಿವರನ್ನು ಡ್ರಾ ಮಾಡೋಣ. ಓಕೆ, ಸೊ ಇಲ್ಲಿ ಏನು ಪ್ರೆಸೆಂಟ್ ಇದೆ ಸರ್? ನಮ್ಮ ಲಿವರ್ ಪ್ರೆಸೆಂಟ್ ಇದೆ. ಸೊ ಇಲ್ಲಿ ಏನಿದೆ ಸರ್? ಇದು ನಮ್ಮ ಲಿವರ್ ಪ್ರೆಸೆಂಟ್ ಇದೆ. ಓಕೆ, ಸೊ ಆ ಲಿವರ್ ಹಿಂದ್ಗಡೆ ಏನು ಪ್ರೆಸೆಂಟ್ ಇದೆ ಸರ್? ನಮ್ಮ ಅಬ್ಡಾಮಿನಲ್ ಪಾರ್ಟ್ ಆಫ್ ದಿ ಈಸೋಫೇಗಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದೇ ಪ್ಲೇಸಲ್ಲಿ ಇರುತ್ತೆ ಅಲ್ಲ ಲಿವರ್? ಹೌದು ಸರ್, ಇದೇ ಪ್ಲೇಸಲ್ಲಿ ಇರುತ್ತೆ. ಸೊ ಈ ಪ್ಲೇಸಲ್ಲಿ ಏನಿದೆ? ನಮ್ಮ ಅಬ್ಡಾಮಿನಲ್ ಪಾರ್ಟ್ ಆಫ್ ದಿ ಈಸೋಫೇಗಸ್ ಇದೆ. ಐ ಥಿಂಕ್ ನಿಮಗೆ ಅಬ್ಡಾಮಿನಲ್ ಪಾರ್ಟ್ ಆಫ್ ಈಸೋಫೇಗಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನೋಡೋಣ ಲೇಯರ್ಸ್ ಆಫ್ ದಿ ಈಸೋಫೇಗಸ್. ಓಕೆ, ಸೊ ಯಾವ ಲೇಯರ್ ಇದ್ದಾವೆ ಅಂತ ನಾವು ಇದರಲ್ಲಿ ನೋಡೋಣ. ಫಸ್ಟ್, ದಿ ಈಸೋಫೇಗಸ್ ಈಸ್ ಮೇಡ್ ಅಪ್ ಆಫ್ 4 ಲೇಯರ್. ಎಷ್ಟು ಲೇಯರ್ಸ್ ಇದ್ದಾವೆ ಸರ್? 4 ಲೇಯರ್ಸ್ ಇದ್ದಾವೆ. ಸೊ ಇಲ್ಲಿ ನಾವು ನೋಡ್ಬೋದು ಮ್ಯೂಕೋಸಾ, ಸಬ್ ಮ್ಯೂಕೋಸಾ ಮತ್ತು ಮಸಲ್ ಲೇಯರ್ ಅಂತ ಹೇಳ್ತೀವಿ ಅಥವಾ ಅಡ್ವಾಂಟಿಷಿಯಾ ಅಂತ ಹೇಳ್ತೀವಿ. 4 ಲೇಯರ್ ಪ್ರೆಸೆಂಟ್ ಇದ್ದಾವೆ. ಸೊ ಫಸ್ಟ್ ನಾವು ನೋಡೋಣ ಅಡ್ವಾಂಟಿಷಿಯಾ ಅಂದರೆ ಔಟರ್ ಲೇಯರ್ ಟು ಇನ್ನರ್ ಲೇಯರ್ ತನಕ ಹೋಗೋಣ. ಓಕೆ, ಅಡ್ವಾಂಟಿಷಿಯಾ ಔಟರ್ ಮೋಸ್ಟ್ ಲೇಯರ್ ಆಫ್, ಹೌದು ಸರ್, ಇದೇನಿದೆ? ಔಟರ್ ಮೋಸ್ಟ್ ಲೇಯರ್ ಏನಿದೆ ಸರ್? ಕನೆಕ್ಟಿವ್ ಟಿಶ್ಯೂ ಇದೆ. ಅಂದರೆ ಇದು ಬೇರೆ ಬೇರೆ ಆರ್ಗನ್ಸ್ಗಳನ್ನು ಕನೆಕ್ಟ್ ಮಾಡುತ್ತೆ. ಓಕೆ, ನಮ್ಮ ಈಸೋಫೇಗಸ್ ಇದೆಲ್ಲ ಅದನ್ನು ಬೇರೆ ಆರ್ಗನ್ಸ್ ಜೊತೆ ಇದು ಕನೆಕ್ಟ್ ಮಾಡಿ ಇರುತ್ತೆ. ಓಕೆ, ಇಟ್ ಇಸ್ ಅ ಕನೆಕ್ಟಿವ್ ಟಿಶ್ಯೂ. ಓಕೆ, ಅಡ್ವಾಂಟಿಷಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಸಲ್ ಲೇಯರ್. ಓಕೆ, ನೆಕ್ಸ್ಟ್ ಏನಿದೆ ಸರ್? ಮಸಲ್ ಲೇಯರ್, ಅಥವಾ ಇದನ್ನು ನಾವು ಏನಂತ ಹೇಳ್ತೀವಿ? ಮಸ್ಕುಲಾರಿಸ್ ಪ್ರೋಪಿಯಾ ಅಂತ ಕೂಡ ಹೇಳ್ತೀವಿ. ಸೊ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು ಮಸ್ಕುಲಾರಿಸ್ ಪ್ರೋಪಿಯಾ ಅಂತ ಹೇಳ್ತೀವಿ. ಇದು ಏನು ಮಾಡುತ್ತೆ? ಕಂಟೇನ್ ವಾಲಂಟರಿ ಸ್ಟ್ರಕ್ಚರ್ ಮಸಲ್ಸ್. ಹೌದು ಸರ್, ಅಪ್ಪರ್ ಪಾರ್ಟ್. ಓಕೆ, ಅಪ್ಪರ್ ಪಾರ್ಟ್ ಆಫ್ ದಿ ಈಸೋಫೇಗಸ್ ಹತ್ರ ವಾಲಂಟರಿ ಸ್ಟ್ರಕ್ಚರ್ಸ್ ಮಸಲ್ ಅಂದರೆ ನಮ್ಮ ಕಂಟ್ರೋಲಲ್ಲಿದೆ ಅಂಥ ಮಸಲ್ಸ್ಗಳಿರ್ತವೆ. ಓಕೆ, ನೆಕ್ಸ್ಟ್ ಇನ್ವಾಲಂಟರಿ ಸ್ಮೂತ್ ಮಸಲ್ ಲೋವರ್ ಪಾರ್ಟ್. ಓಕೆ, ಸೊ ಒನ್ ಪಾರ್ಟ್ ಇದೆ ಇಲ್ಲಿ ಅಪ್ಪರ್ ಪಾರ್ಟ್. ಓಕೆ, ಸೊ ಈಸೋಫೇಗಸನ್ನು ನಾವು ಡಿವೈಡ್ ಮಾಡ್ತೀವಿ ಅಪ್ಪರ್ ಪಾರ್ಟ್ ಆ್ಯಂಡ್ ಲೋವರ್ ಪಾರ್ಟ್. ಓಕೆ, ಮೇಲ್ಗಡೆ ಪಾರ್ಟಲ್ಲಿ ಯಾವ ಮಸಲ್ಸ್ ಇದ್ದಾವೆ? ಇಲ್ಲಿ ನಮ್ಮ ವಾಲಂಟರಿ ಮಸಲ್ಸ್ ಇದ್ದಾವೆ. ಮತ್ತು ಕೆಳಗಡೆ ನೋಡಿದಾಗ ಲೋವರ್ ಪಾರ್ಟಲ್ಲಿ ಇನ್ವಾಲಂಟರಿ ಮಸಲ್ಸ್ ಇಲ್ಲಿ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ರೆಸ್ಪಾನ್ಸಿಬಲ್ ಫಾರ್ ಪೆರಿಸ್ಟಾಲ್ಸಿಸ್. ಹೌದು ಸರ್, ಈ ಮಸಲ್ಸ್ ಇದ್ದಿದ್ದಕ್ಕೋಸ್ಕರ ಅಲ್ಲಿ ಏನಾಗ್ತಾ ಇದೆ? ಪೆರಿಸ್ಟಾಲ್ಸಿಸ್. ಓಕೆ, ಸೊ ಇದನ್ನು ನೀವು ನೆನಪಿಡಬೇಕು. ಯಾವ ಪ್ಲೇಸಲ್ಲಿ ಮಸಲ್ಸ್ ಇದ್ದಾವೆ ಆ ಪ್ಲೇಸಲ್ಲಿ ಮೂವ್ಮೆಂಟ್ ಆಗುತ್ತೆ. ಓಕೆ, ಮಸಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಮೂವ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಮಸಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಓಕೆ, ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಮೂವಿಂಗ್ ಫುಡ್ ಫ್ರಮ್ ಫ್ಯಾರಿಂಗ್ಸ್ ಟು ಸ್ಟಮಕ್. ಹೌದು ಸರ್, ನಮ್ಮ ಫ್ಯಾರಿಂಗ್ಸಿಂದ ಸ್ಟಮಕ್ ತನ್ನ ಫುಡ್ಡನ್ನು ತರಬೇಕಂದ್ರೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ? ಮಸಲ್ ಲೇಯರ್ ಆಫ್ ದಿ ಈಸೋಫೇಗಸ್ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಅಡ್ವಾಂಟಿಷಿಯಾ ಆಯಿತು ಮತ್ತು ಮಸಲ್ ಲೇಯರ್ ಆಯಿತು. ನೆಕ್ಸ್ಟ್ ನಾವು ನೋಡೋಣ ಸಬ್ ಮ್ಯೂಕೋಸಾ. ಓಕೆ, ಏನು ನೋಡ್ತೀವಿ? ಸಬ್ ಮ್ಯೂಕೋಸಾ ಕಂಟೇನ್ ಬ್ಲಡ್ ವೆಸಲ್ಸ್. ಹೌದು ಸರ್, ಸಬ್ ಮ್ಯೂಕೋಸಾ ಒಳಗಡೆ ನಾವು ನೋಡಿದಾಗ ಏನಿದೆ? ಬ್ಲಡ್ ವೆಸಲ್ಸ್ ಇದೆ ಮತ್ತು ನರ್ವ್ಸ್ ಇದ್ದಾವೆ. ಏನಿದ್ದಾವೆ ಸರ್? ನರ್ವ್ಸ್ ಕೂಡ ಇದ್ದಾವೆ ಮತ್ತು ಗ್ಲ್ಯಾಂಡ್ಸ್ ಇದ್ದಾವೆ ಫಾರ್ ಲುಬ್ರಿಕೇಷನ್. ಹೌದು ಸರ್, ಗ್ಲ್ಯಾಂಡ್ಸ್ ಏನು ಮಾಡ್ತಾ ಇದ್ದಾವೆ? ಅವ್ರು ಲುಬ್ರಿಕೇಷನ್ ಮಾಡ್ತಾ ಇದೆ, ಸೀಕ್ರಿಷನ್ಸನ್ನು ಸೀಕ್ರೆಟ್ ಮಾಡ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದಾವೆ? ಲುಬ್ರಿಕೇಷನ್ ಕೊಡ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಮ್ಯೂಕೋಸಾ. ಓಕೆ, 4 ಲೇಯರ್ ಇದ್ದಾವೆ. ಫಸ್ಟ್ ಏನಿತ್ತು? ಅಡ್ವಾಂಟಿಷಿಯಾ, ಮಸಲ್ ಲೇಯರ್, ಸಬ್ ಮ್ಯೂಕೋಸಾ, ಅವ್ರ ಲಾಸ್ಟ್ ನಮ್ಮ ಇನ್ನರ್ ಲೇಯರ್ ಏನಿದೆ ಸರ್? ಮ್ಯೂಕೋಸಾ ಇದೆ. ಓಕೆ, ಸೊ ಮ್ಯೂಕೋಸಾ ಯಾವ ಟಿಶ್ಯೂಯಿಂದ ಮಾಡಲಾಗಿದೆ ಅಂತ ಕೇಳಿದಾಗ ನಾನ್ ಕೆರೋಟಿನೈಸ್ಡ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ಓಕೆ, ನಾನ್ ಕೆರೋಟಿನೈಸ್ಡ್ ಅಂದರೆ ಲಿವಿಂಗ್ ಸೆಲ್ಸ್. ಓಕೆ, ಕೆರೋಟಿನೈಸ್ಡ್ ಅಂದರೆ ನಮ್ಮ ಡೆಡ್ ಸೆಲ್ಸ್. ಕೆರೋಟಿನೈಸ್ಡ್ ಹೇಗಿರ್ತವೆ? ಡ್ರೈ ಇರ್ತವೆ. ನಾನ್ ಕೆರೋಟಿನೈಸ್ಡ್ ಹೇಗಿರ್ತವೆ ಸರ್? ವೆಟ್ ಇರ್ತವೆ. ಓಕೆ, ಸೊ ವೆಟ್ ಪಾರ್ಟ್. ಹೌದು ಸರ್, ನಮ್ಮ ಈಸೋಫೇಗಸ್ ಕೂಡ ಹೆಂಗಿದೆ? ವೆಟ್ ಪಾರ್ಟ್ ಇದೆ. ಓಕೆ, ನಾನ್ ಕೆರೋಟಿನೈಡ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ಓಕೆ, ಇಟ್ ಈಸ್ ಅ ಟೈಪ್ ಆಫ್ ದಿ ಎಪಿಥೀಲಿಯಂ ಟಿಶ್ಯೂ. ಓಕೆ, ಟು ವಿತ್ಸ್ಟ್ಯಾಂಡ್ ಅಬ್ರೇಷನ್ ಫ್ರಮ್ ದಿ
ಫುಡ್, ಹೌದು ಸರ್. ಇದು ಫುಡ್ ಒಳಗಡೆ ಹೋಗೋ ಟೈಮಲ್ಲಿ ಅಲ್ಲಿ ಅದು ಅಬ್ರೇಷನ್ ಮಾಡ್ತಾ ಹೋಗುತ್ತೆ. ಓಕೆ, ಸ್ಕ್ರ್ಯಾಚಸ್ ಆಗ್ತಾ ಹೋಗುತ್ತೆ. ಬಟ್ ಅದ್ರ ಹಾಕಿದರೂ ಕೂಡ ಇದನ್ನು ಏನಾಗೋದಿಲ್ಲ. ಓಕೆ, ಏನು ಮಾಡುತ್ತೆ ಸರ್, ಇದು ನಮ್ಮ ಫುಡನ್ನು ಲುಬ್ರಿಕೇಶನ್ ಅದೆಲ್ಲ ಕೊಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ಲೇಯರ್ಸ್ ಆಫ್ ಈಸೋಫೇಗಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಈಸೋಫೇಜಿಯಲ್ ಸ್ಪಿಂಕ್ಚರ್ಸ್. ಓಕೆ, ಈಸೋಫೇಜಿಯಲ್ ಸ್ಪಿಂಕ್ಚರ್ಸ್ ನಾವು ನೋಡಿದಾಗ ದಿ ಈಸೋಫೇಗಸ್ ಹ್ಯಾಸ್ 2 ಸ್ಪಿಂಕ್ಚರ್ಸ್. ಹೌದು ಸರ್, ಎಷ್ಟು ಸ್ಪಿಂಕ್ಚರ್ಸ್ ಇದ್ದಾವೆ ಇಲ್ಲಿ? 2 ಸ್ಪಿಂಕ್ಚರ್ಸ್ ಇದ್ದಾವೆ. ಓಕೆ, ಯಾವ್ಯಾವು ಅಂತ ಕೇಳಿದಾಗ ಅಪ್ಪರ್ ಆ್ಯಂಡ್ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್. ಓಕೆ, ಏನೇನಿದ್ದಾವೆ ಸರ್? ಅಪ್ಪರ್ ಆ್ಯಂಡ್ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್. ಹೌದು ಸರ್. ಸ್ಪಿಂಕ್ಚರ್ ಅಂದರೆ ಏನು? ಇಟ್ ಇಸ್ ಅ ಮಸ್ಕುಲಾರ್ ರಿಂಗ್. ಓಕೆ, ಮಸ್ಕುಲಾರ್ ರಿಂಗ್ ಇರುತ್ತೆ. ಸ್ಪಿಂಕ್ಚರ್ ಅಂದರೆ ಏನು ಸರ್? ಮಸ್ಕುಲಾರ್ ರಿಂಗ್. ಏನಕ್ಕೆ ಹೆಲ್ಪ್ ಮಾಡ್ತಾವೆ ಅಂತ ಕೇಳಿದಾಗ ಟು ರೆಗ್ಯುಲೇಟ್ ಪ್ಯಾಸೇಜ್ ಆಫ್ ದಿ ಫುಡ್. ಹೌದು ಸರ್, ಆ ಫುಡ್ ಪ್ಯಾಸೇಜ್ ಇದೆಲ್ಲ ಅದನ್ನು ಕಂಟ್ರೋಲ್ ಮಾಡ್ತವೆ. ಓಕೆ, ರೆಗ್ಯುಲೇಟ್ ಮಾಡ್ತವೆ, ಕಂಟ್ರೋಲ್ ಮಾಡ್ತವೆ. ಮತ್ತು ಏನು ಮಾಡ್ತವೆ ಅಂದರೆ ಪ್ರಿವೆಂಟ್ ಬ್ಯಾಕ್ ಫ್ಲೋ. ಹೌದು ಸರ್, ಬ್ಯಾಕ್ ಫ್ಲೋ ಅಂದರೆ ನಮ್ಮ ಸ್ಟಮಕ್ಕಲ್ಲಿರೋ ಊಟ ಇರುತ್ತೆ ಅಲ್ಲ, ಅದನ್ನು ಹೊರಗಡೆ ಬ್ಯಾಕ್ ಫ್ಲೋ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ಬ್ಯಾಕ್ ಫ್ಲೋ ಆಗೋಕ್ಕೆ ಬಿಡೋದಿಲ್ಲ. ಫಸ್ಟ್ ನಾವು ನೋಡೋಣ ಅಪ್ಪರ್ ಈಸೋಫೇಜಿಯಲ್ ಸ್ಪಿಂಕ್ಚರ್. ಓಕೆ, 2 ಸ್ಪಿಂಕ್ಚರ್ ಇದ್ದಾವೆ, ಅಪ್ಪರ್ ಆ್ಯಂಡ್ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್. ಸೊ ಫಸ್ಟ್ ನಾವು ನೋಡೋಣ ಅಪ್ಪರ್ ಈಸೋಫೇಜಿಯಲ್ ಸ್ಪಿಂಕ್ಚರ್. ಹೌದು ಸರ್. ಓಕೆ, ಲೊಕೇಟೆಡ್ ಎಟ್ ದಿ ಸುಪೀರಿಯರ್ ಪೋರ್ಷನ್ ಆಫ್ ದಿ ಈಸೋಫೇಗಸ್. ಹೌದು ಸರ್, ಎಲ್ಲಿ ಲೊಕೇಟೆಡ್ ಆಗಿದೆ? ಸುಪೀರಿಯರ್ ಪೋರ್ಷನ್. ಸುಪೀರಿಯರ್ ಅಂದರೆ ಅಪ್ವರ್ಡ್ಸ್. ಓಕೆ, ಎಲ್ಲಿ ಸರ್? ಅಪ್ವರ್ಡ್ಸ್. ಓಕೆ, ಮೇಲ್ಗಡೆ ಪಾರ್ಟಲ್ಲಿ ಇದು ಪ್ರೆಸೆಂಟ್ ಇದೆ, ಅಂದರೆ ಈ ಪ್ಲೇಸಲ್ಲಿ ಅಂತ ಹೇಳ್ಬೋದು. ಓಕೆ, ಎಲ್ಲಿದೆ ಸರ್? ಮಸ್ಕುಲರ್ ರಿಂಗ್ ಎಲ್ಲಿ ಪ್ರೆಸೆಂಟ್ ಇದೆ? ಸುಪೀರಿಯರ್ ಪೋರ್ಷನ್ ಆಫ್ ದಿ ಈಸೋಫೇಗಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರಿವೆಂಟ್ ಏರ್ ಫ್ರಮ್ ಎಂಟರಿಂಗ್. ಏನು ಮಾಡುತ್ತೆ ಸರ್ ಇದು? ಏರನ್ನು ಎಂಟರ್ ಆಗೋಕ್ಕೆ ಪ್ರಿವೆಂಟ್ ಮಾಡುತ್ತೆ. ಓಕೆ, ಏರನ್ನು ಎಂಟರ್ ಆಗೋಕ್ಕೆ ಬಿಡೋದಿಲ್ಲ ಇದು. ನೆಕ್ಸ್ಟ್ ಈಸೋಫೇಗಸ್ ಡ್ಯೂರಿಂಗ್ ಇನ್ಸ್ಪೈರೇಷನ್ ಆ್ಯಂಡ್ ಆಸ್ಪೈರೇಷನ್ ಆಫ್ ದಿ ಈಸೋಫೇಜಿಯಲ್ ಕಂಟೆಂಟ್. ಹೌದು ಸರ್, ಇದು ಏನು ಮಾಡುತ್ತೆ? ಇದು ನಾವು ಬ್ರೀದಿಂಗ್ ಮಾಡೋ ಟೈಮಲ್ಲಿ ಇದು ಏನು ಮಾಡೋದಿಲ್ಲ, ಏರನ್ನು ಒಳಗಡೆ ಬಿಡೋದಿಲ್ಲ. ಓಕೆ, ಏರನ್ನು ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ. ಮತ್ತು ಆಸ್ಪೈರೇಷನ್ ಆಫ್ ಈಸೋಫೇಜಿಯಲ್ ಕಂಟೆಂಟ್ ಅಂದರೆ ಅದು ಊಟ ಮಾಡೋ ಟೈಮಲ್ಲಿ ಓಪನ್ ಆಗುತ್ತೆ ಮತ್ತು ಏರನ್ನು ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್. ಯಾವುದು ಸರ್? ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್. ನಾವು ಇದನ್ನು ಏನಂತ ಹೇಳ್ಬೋದು? ಕಾರ್ಡಿಯಾಕ್ ಸ್ಪಿಂಕ್ಚರ್ ಅಂತ ಕೂಡ ಹೇಳ್ತೀವಿ. ಓಕೆ, ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರನ್ನು ನಾವು ಕಾರ್ಡಿಯಾಕ್ ಸ್ಪಿಂಕ್ಚರ್ ಅಂತ ಕೂಡ ಹೇಳ್ತೀವಿ. ಓಕೆ, ಫೌಂಡ್ ಎಟ್ ದಿ ಜಂಕ್ಷನ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಜಂಕ್ಷನ್ ಬಿಟ್ವೀನ್ ಈಸೋಫೇಗಸ್ ಆ್ಯಂಡ್ ಸ್ಟಮಕ್. ಹೌದು ಸರ್, ಜಂಕ್ಷನ್ ಅಂದರೆ ಪಾಯಿಂಟ್ ವೇರ್ ಬೋತ್ ಆರ್ಗನ್ಸ್ ಆರ್ ಕನೆಕ್ಟೆಡ್, ಅಂದರೆ ಈ ಪಾರ್ಟಲ್ಲಿ. ಓಕೆ, ಸೊ ಈ ಪಾರ್ಟಲ್ಲಿ ಏನು ಪ್ರೆಸೆಂಟ್ ಇದೆ ಸರ್? ಇಲ್ಲೊಂದು ಮಸ್ಕುಲಾರ್ ರಿಂಗ್. ಓಕೆ, ಮಸ್ಕುಲಾರ್ ರಿಂಗ್ ಪ್ರೆಸೆಂಟ್ ಇದೆ. ಎಲ್ಲಿ ಪ್ರೆಸೆಂಟ್ ಇದೆ? ದಿ ಜಂಕ್ಷನ್ ಬಿಟ್ವೀನ್ ದಿ ಈಸೋಫೇಗಸ್ ಆ್ಯಂಡ್ ಸ್ಟಮಕ್. ಅದು ಏನಿದೆ? ನಮ್ಮ ಕಾರ್ಡಿಯಕ್ ಸ್ಪಿಂಕ್ಚರ್ ಅಥವಾ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರಿವೆಂಟ್ ದಿ ರಿಫ್ಲಕ್ಸ್ ಆಫ್ ಗ್ಯಾಸ್ಟ್ರಿಕ್ ಕಂಟೆಂಟ್ಸ್. ಏನು ಹೆಲ್ಪ್ ಮಾಡ್ತಾ ಇದೆ ಸರ್ ಇದು? ಆ್ಯಸಿಡಿಕ್ ಕಂಟೆಂಟ್, ನಮ್ಮ ಗ್ಯಾಸ್ಟ್ರಿಕ್ ಕಂಟೆಂಟ್ಸನ್ನು ರಿಫ್ಲಕ್ಸ್ ಆಗೋಕ್ಕೆ ಕೊಡೋದಿಲ್ಲ. ಅಂದರೆ ನಮ್ಮ ಸ್ಟಮಕ್ಕಿಂದ ಮೇಲ್ಗಡೆ ಊಟ ಬರೋಕ್ಕೆ ಇದು ರೆಸ್ಟ್ರಿಕ್ಟ್ ಮಾಡುತ್ತೆ. ಓಕೆ, ಅದು ಅಲೋ ಮಾಡೋದಿಲ್ಲ ಇನ್ ಟು ದಿ ಈಸೋಫೇಗಸ್. ಹೌದು ಸರ್, ಇದು ಏನು ಮಾಡುತ್ತೆ? ನಮ್ಮ ಸ್ಟಮಕ್ ಒಳಗಡೆ ಕಂಟೆಂಟ್ ಇರುತ್ತೆ ಅಲ್ಲ, ಅದನ್ನು ನಮ್ಮ ಈಸೋಫೇಗಸ್ ಒಳಗಡೆ ರಿಟರ್ನ್ ಬರೋಕ್ಕೆ ಅವಾಯ್ಡ್ ಮಾಡುತ್ತೆ. ಓಕೆ, ರಿಟರ್ನ್ ಬರೋಕ್ಕೆ ಬಿಡೋದಿಲ್ಲ. ಐ ಥಿಂಕ್ ನಿಮಗೆ ಸ್ಪಿಂಕ್ಚರ್ ಆಫ್ ಈಸೋಫೇಗಸ್ ಅರ್ಥ ಆಗಿರ್ಬೋದು, ಈಸೋಫೇಜಿಯಲ್ ಸ್ಪಿಂಕ್ಚರ್ ಅರ್ಥ ಆಗಿರ್ಬೋದು. ಎರಡು ಸ್ಪಿಂಕ್ಚರ್ ಇದ್ದಾವೆ ಸರ್. ಒಂದು ಅಪ್ಪರು ಯಾವ ಪಾರ್ಟಲ್ಲಿರುತ್ತೆ? ಟಾಪ್ ಪಾರ್ಟ್ ಆಫ್ ದಿ ಈಸೋಫೇಗಸ್ ಅಥವಾ ಅಪ್ಪರ್ ಪಾರ್ಟ್ ಆಫ್ ದಿ ಈಸೋಫೇಗಸಲ್ಲಿರುತ್ತೆ. ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಅದು ಏರನ್ನು ಎಂಟರ್ ಆಗೋಕ್ಕೆ ಬಿಡೋದಿಲ್ಲ. ಮತ್ತು ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರನ್ನು ನಾವು ಕಾರ್ಡಿಯಕ್ ಸ್ಪಿಂಕ್ಚರ್ ಅಂತ ಹೇಳ್ತೀವಿ. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಯಾವ ಪ್ಲೇಸಲ್ಲಿ ಸ್ಟಮಕ್ ಮತ್ತು ಈಸೋಫೇಗಸ್ ಕನೆಕ್ಟ್ ಆಗುತ್ತವೆಲ್ಲ ಆ ಪ್ಲೇಸಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಆ್ಯಸಿಡಿಕ್ ರಿಫ್ಲಕ್ಸ್, ಅಂದರೆ ನಮ್ಮ ಸ್ಟಮಕ್ ಕಂಟೆಂಟ್ಸ್ ಇದ್ದಾವೆಲ್ಲ ಅದನ್ನು ನಾವು ನಮ್ಮ ಈಸೋಫೇಗಸ್ ಒಳಗಡೆ ಬರೋಕ್ಕೆ ಬಿಡೋದಿಲ್ಲ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ದಿ ಈಸೋಫೇಗಸ್. ಓಕೆ, ಸೊ ಇದ್ರ ಮೇನ್ ಫಂಕ್ಷನ್ ಏನಿದೆ ನಿಮಗೆ ಗೊತ್ತಿರ್ಬೋದು, ಅನ್ನನಾಳ ಅಂತ ಹೇಳ್ತೀವಿ. ಅಂದರೆ ಏನು ಮಾಡುತ್ತೆ? ಫುಡ್ ಟ್ರಾನ್ಸ್ಪೋರ್ಟ್. ಓಕೆ, ಏನು ಮಾಡುತ್ತೆ ಸರ್? ಫುಡ್ ಟ್ರಾನ್ಸ್ಪೋರ್ಟ್. ಯೂಸಸ್ ಪೆರಿಸ್ಟಾಲ್ಸಿಸ್. ಏನು ಮಾಡುತ್ತೆ ಸರ್? ಪೆರಿಸ್ಟಾಲ್ಸಿಸ್ ಮಾಡುತ್ತೆ. ಪೆರಿಸ್ಟಾಲ್ಸಿಸ್ ಅಂದರೆ ಕೋಆರ್ಡಿನೇಟೆಡ್ ಮಸ್ಕುಲಾರ್ ಕಾಂಟ್ರಾಕ್ಷನ್ಸ್. ಅಂದರೆ ಅಟ್ ಎ ಟೈಮ್ ಏನಾಗುತ್ತೆ? ಮಸಲ್ಸ್ ಏನಾಗ್ತವೆ? ಕಾಂಟ್ರಾಕ್ಟ್ ಆಗ್ತವೆ. ಆ ಫುಡ್ಡನ್ನು ನಮ್ಮ ಸ್ಟಮಕ್ ತನ ಸೆಂಡ್ ಮಾಡೋಕ್ಕೆ ಏನು ಮಾಡ್ತವೆ? ಅವು ಕಾಂಟ್ರಾಕ್ಷನ್ ಆಗ್ತವೆ ಟು ಮೂವ್ ಫುಡ್
ಆ್ಯಂಡ್ ಲಿಕ್ವಿಡ್ ಟು ಸ್ಟಮಕ್. ಹೌದು ಸರ್, ಫುಡ್ ಮತ್ತು ಲಿಕ್ವಿಡ್ಸನ್ನು ನಮ್ಮ ಸ್ಟಮಕ್ ತನ್ನ ಸೆಂಡ್ ಮಾಡೋಕ್ಕೆ ಏನಾಗ್ತವೆ, ಅಲ್ಲಿ ಕಾಂಟ್ರಾಕ್ಷನ್ ನಡೀತವೆ. ಆ ಕಾಂಟ್ರಾಕ್ಷನ್ಸನ್ನು ನಾವು ಏನಂತ ಹೇಳ್ತೀವಿ, ಪೆರಿಸ್ಟಾಲ್ಸಿಸ್ ಅಂತ ಹೇಳ್ತೀವಿ. ಓಕೆ, ಆ ಪೆರಿಸ್ಟಾಲ್ಸಿಸಿಂದ ಇಲ್ಲಿ ಮೂಮೆಂಟ್ ಆಗ್ತಾ ಇದೆಯಲ್ಲ, ಓಕೆ, ಸೊ ಫುಡ್ ಮೂಮೆಂಟನ್ನು ನಾವು ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ, ಅಥವಾ ಈ ಈಸೋಫೇಗಸ್ ಮೂಮೆಂಟನ್ನು ನಾವು ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ನೋಡ್ಬೋದು, ಫಸ್ಟ್ ನಾವು ಊಟ ಇಲ್ಲಿ ತನಕ ಬಂದಿದೆ. ಓಕೆ, ಈಸೋಫೇಗಸ್ ಪಾರ್ಟ್ ಇಲ್ಲಿಗೆ ತನಕ ಬಂದಿದೆ ಇದು. ಓಕೆ, ಸೊ ಆ ಫುಡ್ಡನ್ನು ಕೆಳಗಡೆ ಸೆಂಡ್ ಮಾಡೋಕ್ಕೆ, ಸೊ ಇಲ್ಲಿ ಮಸಲ್ಸ್ ಏನಾಗ್ತಾ ಇದ್ದಾವೆ, ಕಾಂಟ್ರಾಕ್ಟ್ ಇದ್ದಾವೆ. ಓಕೆ, ಸೊ ಫುಡ್ ಜಸ್ಟ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ ನಾವು. ಓಕೆ, ಫುಡ್ ಎಲ್ಲಿದೆ, ಇಲ್ಲಿ ಪ್ರೆಸೆಂಟ್ ಇದೆ, ಅಂದರೆ ಮೇಲ್ಗಡೆ ಪಾರ್ಟಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕಾಂಟ್ರಾಕ್ಷನ್ ಆಗ್ತಾ ಇದೆ. ಓಕೆ, ಸೊ ಕಾಂಟ್ರಾಕ್ಷನ್ ಆದಾಗ ಅದು ಸ್ವಲ್ಪ ಸ್ವಲ್ಪ ಕೆಳಗಡೆ ಬರುತ್ತೆ. ಓಕೆ, ಫುಡ್ ಸ್ವಲ್ಪ ಸ್ವಲ್ಪ ಕೆಳಗಡೆ ಬಂದು ನಮ್ಮ ಸ್ಟಮಕ್ ಒಳಗಡೆ ಬರುತ್ತೆ. ಓಕೆ, ಎಲ್ಲಿ ತನಕ ಬರುತ್ತೆ ಸರ್, ನಮ್ಮ ಸ್ಟಮಕ್ ತನಕ ಬರುತ್ತೆ. ಸೊ ಆ ಮೂಮೆಂಟ್ ಆಗ್ತಾ ಇದೆಯಲ್ಲ ಈಸೋಫೇಗಸಲ್ಲಿ, ಆ ಮೂಮೆಂಟನ್ನು ನಾವು ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟ್ ಇದೆ ಅದು. ಓಕೆ, ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ಬ್ಯಾಕ್ ಫ್ಲೋ. ಹೌದು ಸರ್, ಬ್ಯಾಕ್ ಫ್ಲೋ ಅಂದರೆ ರೀಫ್ಲಕ್ಸ್ ಅಂತ ಹೇಳ್ತೀವಿ. ಓಕೆ, ಬ್ಯಾಕ್ ಫ್ಲೋ ಅಂದರೆ ರೀಫ್ಲಕ್ಸ್. ಹೌದು ಸರ್, ರೀಫ್ಲಕ್ಸ್ ಕೂಡ ಆಗೋಕ್ಕೆ ಬಿಡೋದಿಲ್ಲ. ಈಸೋಫೇಜಿಯಲ್ ಸ್ಪಿಂಕ್ಚರ್ ಪ್ರಿವೆಂಟ್ ಏರ್ ಫ್ರಮ್ ಎಂಟರಿಂಗ್. ಹೌದು ಸರ್, ಅಪ್ಪರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಇದೆಲ್ಲ, ಅದು ಏನು ಮಾಡುತ್ತೆ, ಏರ್ ಎಂಟರ್ ಆಗೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ಗ್ಯಾಸ್ಟ್ರಿಕ್ ಕಂಟೆಂಟ್ಸ್ ಫ್ರಮ್ ದಿ ರಿಫ್ಲಕ್ಸ್. ಹೌದು ಸರ್, ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಇದೆ, ಅದು ಏನು ಮಾಡ್ತಾ ಇದೆ, ಸ್ಟಮಕ್ ಕಂಟೆಂಟ್ಸನ್ನು ಈಸೋಫೇಗಸ್ ಒಳಗಡೆ ಬರೋಕ್ಕೆ ಬಿಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಲುಬ್ರಿಕೇಷನ್ ಮಾಡುತ್ತೆ. ಹೌದು ಸರ್, ಏನು ಮಾಡುತ್ತೆ, ಇದು ಲುಬ್ರಿಕೇಷನ್ ಮಾಡುತ್ತೆ. ಲುಬ್ರಿಕೇಷನ್ ಅಂದರೆ ಸಬ್ ಮ್ಯೂಕೋಸಲ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮ್ಯೂಕಸ್. ಹೌದು ಸರ್, ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮ್ಯೂಕಸ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಫೆಸಿಲಿಟೇಟ್ ದಿ ಸ್ಟಮಕ್ ಪಾಸೇಜ್ ಆಫ್ ಫುಡ್. ಹೌದು ಸರ್, ಫುಡ್ಡು ಹೋಗ್ತಾ ಇದೆಯಲ್ಲ, ಅದನ್ನು ಫೆಸಿಲಿಟೇಟ್ ಮಾಡುತ್ತೆ, ಈಸಿಲಿಯಾಗಿ ಸಾಲ್ವ್ ನಾವು ಮಾಡ್ಬೋದು. ಓಕೆ, ಐ ಥಿಂಕ್ ನಿಮಗೆ ಫಂಕ್ಷನ್ ಆಫ್ ಈಸೋಫೇಗಸ್ ಅರ್ಥ ಆಗಿರ್ಬೋದು. ಸ್ವಲ್ಪ ನಾವು ಕ್ಲಿನಿಕಲ್ ಅಪ್ಲಿಕೇಶನ್ಸ್ ನೋಡೋಣ. ಕ್ಲಿನಿಕಲ್ ಅಪ್ಲಿಕೇಶನ್ಸ್ ಅಂದರೆ ಇದ್ರ ಬಗ್ಗೆ ಡಿಸೀಸ್ ಕಂಡೀಷನ್ ನಿಮ್ಗೆ ನೋಡೋಕ್ಕೆ ಏನು ಬರ್ಬೋದು. ಸೊ ಫಸ್ಟ್ ಇದೆ GERD. ಓಕೆ, GERD ಫುಲ್ ಫಾರ್ಮ್ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್. ಓಕೆ, ಗ್ಯಾಸ್ಟ್ರೋ ಅಂದರೆ ಸ್ಟಮಕ್. ಓಕೆ, ಸೊ ಗ್ಯಾಸ್ಟ್ರೋ ಅಂದರೆ ಸ್ಟಮಕ್, ಈಸೋಫೇಜಿಯಲ್ ಅಂದರೆ ಈಸೋಫೇಗಸ್, ರಿಫ್ಲಕ್ಸ್ ಅಂದರೆ ಏನು ಸರ್, ಊಟ ಏನು ಬರ್ತಾ ಇದೆ, ಮೇಲ್ಗಡೆ ರಿಟರ್ನ್ ಬರ್ತಾ ಇದೆ. ಓಕೆ, ಅಂದರೆ ನಮ್ಮ ಸ್ಟಮಕ್ಕಿಂದ ನಮ್ಮ ಈಸೋಫೇಗಸ್ ಒಳಗಡೆ ಏನಾಗ್ತಾ ಇದೆ ಸರ್, ರಿಫ್ಲಕ್ಸ್ ಆಗ್ತಾ ಇದೆ. ಓಕೆ, ಸೊ ರಿಫ್ಲಕ್ಸ್ ಆಗಬಾರ್ದು ಅಂದರೆ ಅಲ್ಲಿ ಯಾವ ಪಾರ್ಟ್ ಸರಿಯಾಗಿರಬೇಕು ಸರ್, ನಮ್ಮ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಇರುತ್ತೆ ಅಲ್ಲ, ಅದು ಪಾರ್ಟ್ ಸರಿಯಾಗಿರಬೇಕು. ಈ ಪ್ಲೇಸಲ್ಲಿ ಏನಾಗುತ್ತೆ, ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಅದ್ರ ಕೆಲಸ ಕಳ್ಕೊಂಡು ಬಿಡುತ್ತೆ. ಓಕೆ, ಆ ಮಸ್ಕುಲಾರ್ ರಿಂಗ್ ಏನಿರುತ್ತೆ ಅಲ್ಲ, ಅದ್ರ ಕೆಲಸ ಅದು ಸರಿಯಾಗಿ ಮಾಡೋದಿಲ್ಲ. ಓಕೆ, ಕಾಸ್ಡ್ ಬೈ. ಓಕೆ, ಕಾರಣ ಯಾಕಿದೆ ಅಂತ ಕೇಳಿದಾಗ ಫೇಲ್ಯೂರ್ ಆಫ್ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್. ಹೌದು ಸರ್, ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಅದ್ರ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಮಗೆ GERD ಅಂದರೆ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂದರೆ ನಮ್ಮ ಸ್ಟಮಕ್ ಕಂಟೆಂಟ್ಸ್ ನಮ್ಮ ಈಸೋಫೇಗಸಲ್ಲಿ ಬಂದು ನಮಗೆ ವಾಮಿಟಿಂಗ್ ಆಗ್ತಾ ಇದೆ ಸರ್. ಜಾಸ್ತಿ ಏನು ತಿಂದಿದ್ರೆ ಅದು ನಮಗೆ ವಾಮಿಟಿಂಗ್ ಆಗ್ತಾ ಇದೆ. ಓಕೆ, ಅಲೋವಿಂಗ್ ಆ್ಯಸಿಡ್ ರಿಫ್ಲಕ್ಸ್ ಇನ್ ಟು ದಿ ಈಸೋಫೇಗಸ್. ಹೌದು ಸರ್, ಈಸೋಫೇಗಸ್ ಒಳಗಡೆ ಬರ್ತಾ ಇದೆ, ಹಾಗೆ ನಮಗೆ ವಾಮಿಟಿಂಗ್ ಕೂಡ ಬರುತ್ತೆ ಅದರಲ್ಲಿ. ಓಕೆ, ನೆಕ್ಸ್ಟ್ ಈಸೋಫೇಜಿಯಲ್ ಸ್ಟ್ರಿಕ್ಚರ್. ಓಕೆ, ಈಸೋಫೇಜಿಯಲ್ ಸ್ಟ್ರಿಕ್ಚರ್ ಅಂದರೆ, ಸೊ ಸ್ಟ್ರಿಕ್ಚರ್ ಅಂದರೆ ನ್ಯಾರೋಯಿಂಗ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ ಸರ್, ನ್ಯಾರೋಯಿಂಗ್ ಅಂತ ಹೇಳ್ತೀವಿ. ಓಕೆ, ನ್ಯಾರೋಯಿಂಗ್ ಆಫ್ ದಿ ಈಸೋಫೇಗಸ್ ಡ್ಯೂ ಟು ಸ್ಕಾರಿಂಗ್ ಆರ್ ಇನ್ಫ್ಲಾಮೇಷನ್. ಓಕೆ, ಸೊ ಇನ್ಫ್ಲಾಮೇಷನ್ ಅಥವಾ ಅಂದರೆ ಸ್ವೆಲ್ಲಿಂಗ್ ಆಗಿದೆ. ಓಕೆ, ನಮ್ಮ ಈಸೋಫೇಗಸ್ ಒಳಗಡೆ ಸ್ವೆಲ್ಲಿಂಗ್ ಆಗಿದೆ ಅಥವಾ ಸ್ಕಾರಿಂಗ್ ಆಗಿದೆ. ಸ್ಕಾರಿಂಗ್ ಅಂದರೆ ಸ್ವಲ್ಪ ಇಂಜುರಿ ಆಗಿದೆ, ಅದಕ್ಕೋಸ್ಕರ ನಮ್ಮ ಈಸೋಫೇಗಸ್ ಒಳಗಡೆ ಏನಾಗಿದೆ ಸರ್, ಇನ್ಫ್ಲಾಮೇಷನ್ ಆಗಿದೆ. ಸೊ ಇನ್ಫ್ಲಾಮೇಷನ್ ಆದಾಗ, ಸ್ವೆಲ್ಲಿಂಗ್ ಆದಾಗ ಈಸೋಫೇಗಸ್ ಏನಾಗುತ್ತೆ, ನ್ಯಾರೋ ಆಗುತ್ತೆ. ಓಕೆ, ನ್ಯಾರೋ ಅಂದರೆ ಮೊದಲು ಈ ಥರ ಇತ್ತು ಸರ್ ಈಸೋಫೇಗಸ್, ಸೊ ಮುಂದೆ ಈ ಥರ ಆಗಿದೆ, ಚಿಕ್ಕದಾಗಿದೆ ಅಥವಾ ನ್ಯಾರೋ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಅದು ಕೂಡ ಬರುತ್ತೆ. ನೆಕ್ಸ್ಟ್ ಈಸೋಫೇಜಿಯಲ್ ಕ್ಯಾನ್ಸರ್. ಹೌದು ಸರ್, ಕ್ಯಾನ್ಸರ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಫ್ ದಿ ಸೆಲ್ಸ್. ಓಕೆ, ಯಾವ ಸೆಲ್ಸ್ ಸರ್, ಈಸೋಫೇಜಿಯಲ್ ಸೆಲ್ಸ್ ಏನಾಗ್ತಾ ಇದ್ದಾವೆ, ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇದ್ದಾವೆ. ಸೊ ಅದನ್ನು ನಾವು ಈಸೋಫೇಜಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾಕಾಗುತ್ತೆ ಅಂತ ಕೇಳಿದಾಗ ಕ್ರಾನಿಕ್ ಇರಿಟೇಷನ್. ಕ್ರಾನಿಕ್ ಇರಿಟೇಷನ್ ಅಂದರೆ ನಮ್ಮ ಈಸೋಫೇಗಸಿಗೆ ಏನಾಗ್ತಾ ಇದೆ ಸರ್, ಇರಿಟೇಷನ್ ಆಗ್ತಾ ಇದೆ. ಯಾಕೆ ಇರಿಟೇಷನ್ ಆಗ್ತಾ ಇದೆ ಸರ್, GERDಗೋಸ್ಕರ ಇರಿಟೇಷನ್ ಆಗ್ತಾ ಇದೆ. ಓಕೆ, ಸೊ ಇದರಲ್ಲಿ ಏನಾಗ್ತಾ ಇದೆ, GERDಯಲ್ಲಿ ಆ್ಯಸಿಡ್ ರಿಫ್ಲಕ್ಸ್ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಆ್ಯಸಿಡ್ ಬಂದು ನಮ್ಮ ಈಸೋಫೇಗಸ್ ಒಳಗಡೆ ಬಂದಾಗ ಅವಾಗ ಏನಾಗುತ್ತೆ, ನಮ್ಮ ಈಸೋಫೇಗಸ್ಗೆ ಇರಿಟೇಷನ್ ಆಗುತ್ತೆ. ಸೊ ಆ ಸಮಯದಲ್ಲಿ ನಮಗೆ ಈಸೋಫೇಗಸ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.